ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನವ್ಯಶ್ರೀ ಕಿಚನ್. ಇವತ್ತು ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು 2 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಇದು 1 ಗ್ಲಾಸ್ ರವೆ, 1.5 ಗ್ಲಾಸ್ ಮೈದಾ ತೊಗೊಂಡಿದ್ದೀನಿ ನಾನು. 1.5 ಗ್ಲಾಸ್ ಮೈದಾ ಸಾಕು. ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಬೇಳೆ ನೋಡಿ ಈ ಥರ ಬೇಯ್ತಾ ಇದೆ. ನೀಟಾಗಿ ಬೇಳೆನ ಚೆನ್ನಾಗಿ ಬೇಯಿಸೋಣ. ನಾನು ಹಾಗೆ ಬೆಲ್ಲನ ಒಂದೆಳೆ ಪಾಕ ಅಂತ ಅಂತಾರೆ, ಅದನ್ನು ಬೆಲ್ಲನ ಕರಗಿಸ್ಕೊಳ್ಳೋಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ. ಈ ಥರ ನೋಡಿ, ಈ ಥರ ಪಾಕ ತಗೊಳ್ಳೋಣ. ಇವಾಗ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ. ಪಾಕ ಅದು ಹಾಗಿದೆ, ಅದಕ್ಕೆ ನಾನು ಬೇಳೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಈ ಥರ. ನೆಕ್ಸ್ಟ್ ನಾನು ತೆಂಗಿನಕಾಯಿ ಹಾಕೊತಾ ಇದ್ದೀನಿ 1 ಕಪ್ಪು. ಈಗ ನೀಟಾಗಿ ಅದು ಕುದಿಬೇಕು, ಚೆನ್ನಾಗಿ ಕುದ್ದು ಅದು ಬೇಯಕ್ಕೆ ಇಡಬೇಕು. ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಈ ಥರ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದು ನೋಡಿ, ಇದು 1/2 ಅವರ್ ಕಲಸಿದ್ದೀನಿ. ಈಗ ನೀಟಾಗಿ ಈ ಥರ ತಟ್ಕೊಬೇಕು. ಬಿಸಿಯಾಗಿ ಹೋಳಿಗೆ ರೆಡಿ ಆಗುತ್ತೆ. ಈ ಥರ ಒಂದ್ಸಲ ಯುಗಾದಿ ಹಬ್ಬಕ್ಕೆ ಮಾಡಿ ಟ್ರೈ ಮಾಡಿ. ನ್ಯೂ ರೆಸಿಪಿಗೆ ನವ್ಯಶ್ರೀ ಕಿಚನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಹೇಗೆ ಬಂದಿದೆ ನೋಡಿ.